ನಾನು ಚಿಕ್ಕವನಿದ್ದಾಗ ಪೈರೇಟ್ಸ್ ಆಫ್ ದ ಕೆರೆಬಿಯನ್ ಮೂವಿ ನೋಡಿ ತುಂಬಾ ಫ್ಯಾಸಿನೇಟೆಡ್ ಆಗಿದ್ದೆ. ಇವರ ಲೈಫ್, ಹಿಡನ್ ಐಲ್ಯಾಂಡ್ಸ್, ಸಮುದ್ರದ ರಹಸ್ಯಗಳು, ಇವರ ಟ್ರೆಷರ್ಸ್, ಇದರ ಬಗ್ಗೆ ಎಲ್ಲ ಕಲಿಯೋದು, ಎಕ್ಸ್ಪ್ಲೋರ್ ಮಾಡೋದಂದ್ರೆ ನನಗೆ ತುಂಬಾ ಇಷ್ಟ ಇತ್ತು. ಒಮ್ಮೆ ಇಮ್ಯಾಜಿನ್ ಮಾಡಿ ನೋಡಿ, ನೀವು ಟ್ರಿಪ್ಪಿಗಂತ ಒಂದು ಐಲ್ಯಾಂಡ್ಗೆ ಹೋಗಿರ್ತೀರ. ಹಾಗೆ ನಡ್ಕೊಂಡು ಹೋಗುವಾಗ ಅಲ್ಲಿ ನಿಮಗೆ ನೆಲದಲ್ಲೇನೋ ಮಿಂಚುತ್ತಿರೋ ವಸ್ತು ಕಾಣಿಸುತ್ತೆ. ಅದನ್ನು ಹಾಗೆ ನೀವು ಸ್ವಲ್ಪ ಚೆಕ್ ಮಾಡಿ ನೋಡಿದಾಗ ಅದೊಂದು ಬೆಳೆ ಬಾಳುವ ವಸ್ತು ಆಗಿತ್ತು. ಮತ್ತೆ ಆ ಪ್ಲೇಸನ್ನು ಅಗ್ದು ನೋಡಿದರೆ ನಿಮಗೆ ಕೋಟಿ ಕೋಟಿ ಬೆಳೆ ಬಾಳುವ ನಿಧಿ ಸಿಕ್ಕಿದೆ. ಇಮ್ಯಾಜಿನ್ ಮಾಡಿದ್ರಾ? ಈಗ ಇವತ್ತಿನ ಕತೆ ಕೇಳಿ ನಿಮ್ಗೆ ಎಂಡಿಂಗಲ್ಲಿ ಗೊತ್ತಾಗುತ್ತೆ ನಾನು ಈ ವಿಷಯ ಇಮ್ಯಾಜಿನ್ ಮಾಡೋಕ್ಕೆ ಯಾಕೆ ಹೇಳಿದ. ಇದು ಒಬ್ಬ ಪೈರೇಟ್ ಕ್ಯಾಪ್ಟನ್ ವಿಲಿಯಂ ಕಿಡ್ ಹಾಗೂ ಅವನ ಹೂತಿಟ್ಟ ನಿಧಿಯ ಕತೆ. ಇದನ್ನು ಕಳೆದೊಂದು 300 ವರ್ಷದಿಂದ ಟ್ರೆಷರ್ ಹಂಟರ್ಸ್, ಬೇರೆ ಬೇರೆ ದೇಶದ ಗವರ್ಮೆಂಟ್ ಇವರೆಲ್ಲ ಹುಡುಕೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೆ ಯಾರು ಇದರಲ್ಲಿ ಸಫಲರಾಗಲಿಲ್ಲ. ಈ ಒಂದು ನಿಧಿ ಹಾಗೂ ಇದರ ರಹಸ್ಯದ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ನಿಮ್ಮ ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಈ ನಿಧಿ ಬಗ್ಗೆ ಮಾತಾಡೋ ಮೊದಲು ಇದನ್ನು ಬಚ್ಚಿಟ್ಟ ವ್ಯಕ್ತಿ ಕ್ಯಾಪ್ಟನ್ ವಿಲಿಯಂ ಕಿಡ್ ಯಾರಂತೊಮ್ಮೆ ನೋಡೋಣ. 15 ಅಕ್ಟೋಬರ್ 1654ರಲ್ಲಿ ಒಂದು ಸೇಲರ್ನ ಮನೆಯಲ್ಲೇ ಕಿಡ್ನ ಜನ್ಮವಾಗುತ್ತೆ. ಇವನ್ ಹುಟ್ಟಿದ್ದೆ ಒಂದು ಸೇಲರ್ನ ಮನೆಯಲ್ಲಾಗಿದ್ರಿಂದ ಚಿಕ್ಕವನಿಂದನೇ ಕಿಡ್ ಏನಿದ್ದ ಅವನು ಸಮುದ್ರದ ಮೇಲೆ ತುಂಬಾ ಆಕರ್ಷಿತ ಆಗಿದ್ದ. ದೊಡ್ಡವನಾಗಿ ಅಪ್ಪನ ತರ ನಾನು ಒಬ್ಬ ಸೇಲರ್ ಆಗ್ತೀನಿ ಅನ್ನೋದೊಂದೊಂದು ಡ್ರೀಮ್ ಆಗಿತ್ತು. ದೊಡ್ಡವನಾದಾಗ ವಿಲಿಯಂ ಕಿಡ್ ಏನಿದೆ ಇವನು ಅವನ ಡ್ರೀಮ್ಗಿಂತನೂ ಹೆಚ್ಚು ಅಚೀವ್ಮೆಂಟ್ ಮಾಡಿದ್ದ. ಇವನು ಬ್ರಿಟಿಷ್ ಮನೆತನದ ತುಂಬಾ ಭರವಸೆ ಒಬ್ಬ ಆಳಾಗಿದ್ದ. ಇವನೊಬ್ಬ ಪೈರೇಟೇ ಆಗಿದ್ದ, ಆದ್ರೆ ಲೀಗಲ್ ಪೈರೇಟ್ ಆಗಿದ್ದ. ಅಂದ್ರೆ ಬ್ರಿಟಿಷರು ಇವನನ್ನು ಹೈರ್ ಮಾಡಿದ್ದು ಇಂಡಿಯನ್ ಓಷನ್ ಅಲ್ಲಿ ಅವರ ಫೇವರ್ ಅಲ್ಲಿ ಕೆಲಸ ಮಾಡೋದಕ್ಕೆ, ಅಂದರೆ ಎನಿಮಿ ಶಿಪ್ಸ್ಗಳಿಗೆ ಅಟ್ಯಾಕ್ ಮಾಡೋದಕ್ಕೆ, ಅವರನ್ನು ಲೂಟಿ ಮಾಡಲಿಕ್ಕೆ ಹಾಗೂ ಬ್ರಿಟಿಷರ ಫೇವರಲ್ಲಿ ಇಂಡಿಯನ್ ಓಷನ್ದಲ್ಲಿ ಕೆಲಸ ಮಾಡೋದಕ್ಕೆ. ಇವನ ಕೆಲಸದಿಂದ ತುಂಬಾ ಇಂಪ್ರೆಸ್ ಆಗಿದ್ದ ಬ್ರಿಟಿಷ್ ಕ್ರೌನ್ ಏನ್ ಮಾಡುತ್ತೆ, ಇವನಿಗೆ ಅಡ್ವೆಂಚರ್ ಗ್ಯಾಲಿ ಅನ್ನೋ ಹಡಗಿನ ಕ್ಯಾಪ್ಟನ್ ಮಾಡ್ತಾರೆ. ಈ ಹಡಗು ಆಗಿನ ಕಾಲದಲ್ಲಿ ಮೋಸ್ಟ್ ಅಡ್ವಾನ್ಸ್ ವಾರ್ಶಿಪ್ ಆಗಿತ್ತು. ಇದರಲ್ಲಿ 34 ಕ್ಯಾನನ್ಸ್ ಇತ್ತು. ಇದು ಬ್ರಿಟಿಷರ್ ಅವನಿಗೆ ಕೊಟ್ಟಿದ್ದು ಟು ಪ್ರೊಟೆಕ್ಟ್ ಬ್ರಿಟಿಷ್ ಇಂಟ್ರೆಸ್ಟ್. ಇವನ ಹತ್ರ ಎಲ್ಲ ಇತ್ತು, ಹಣ, ಪವರ್, ಫೇಮ್. ಆದ್ರೆ 1698ರಲ್ಲಿ ಇವನ್ ಲೈಫಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಈ ಬ್ರಿಟಿಷರ ಪರವಾಗಿ ಪೈರಸಿ ಮಾಡ್ತಾ ಇದ್ದ ಕಿಡ್ ಒಂದು ಶಿಪ್ಪಿಗೆ ಅಟ್ಯಾಕ್ ಮಾಡ್ತಾನೆ. ಇದೊಂದು ಅರ್ಮೇನಿಯನ್ ಶಿಪ್ ಅಂಡರ್ ಫ್ರೆಂಚ್ ಪಾಸ್, ಆದ್ರೆ ಓನ್ಡ್ ಬೈ ಇಂಡಿಯನ್ ಆಗಿತ್ತು. ಅಂದ್ರೆ ಇಂಡಿಯನ್ ಮರ್ಚೆಂಟ್ ಅವರ ಶಿಪ್ ಆಗಿತ್ತು ಇದು. ಕಿಡ್ ಏನ್ ಮಾಡ್ತಾನೆ, ಈ ಶಿಪ್ ಅನ್ನು ಸೀಸ್ ಮಾಡಿ ಅದರಲ್ಲಿದ್ದ ಎಲ್ಲ ವ್ಯಾಲ್ಯೂಬಲ್ ಐಟಮ್ಸ್ ಅನ್ನು ಜಪ್ತಿ ಮಾಡ್ಕೋತಾನೆ. ಈ ಕೆಲಸವನ್ನು ಮಾಡಿದ್ದು ಬ್ರಿಟಿಷರ ಫೇವರ್ ಅಲ್ಲೇ. ಆದ್ರೆ ಈ ನ್ಯೂಸ್ ಇಂಗ್ಲೆಂಡ್ ತಲುಪಿದಾಗ ಅಲ್ಲಿ ಬೇರೆನೇ ಸೀನ್ ಆಗಿತ್ತು. ಈಸ್ಟ್ ಇಂಡಿಯಾ ಕಂಪನಿ ಏನಿದೆ ಅದೇ ಹೇಳುತ್ತೆ ಇವನ್ ನಮ್ಮ ವಿರುದ್ಧವಾಗಿ ಪೈರಸಿ ಮಾಡಿದ್ದಾನೆ ಅಂತ. ಇವನೊಬ್ಬ ಪೈರೇಟ್, ಇವನನ್ನು ಸೆರೆ ಹಿಡಿಬೇಕು ಅಂತ ಈಸ್ಟ್ ಇಂಡಿಯಾ ಕಂಪನಿ ಏನ್ ಮಾಡುತ್ತೆ, ರಾಜ ಮನೆತನದ ಮೇಲೆ ಪ್ರೆಷರ್ ಆಗುತ್ತೆ. ಇದನ್ನ ಇವರು ಮಾಡಿದ್ದು ಬರೀ ಅವರೊಂದು ಪೊಲಿಟಿಕಲ್ ಇಂಟ್ರೆಸ್ಟ್ಗಾಗಿ. ಈ ಈಸ್ಟ್ ಇಂಡಿಯಾ ಕಂಪನಿಯ ಪ್ರೆಷರ್ ಇಂದಾಗಿ ಕ್ರೌನ್ ಏನ್ ಮಾಡುತ್ತೆ, ಕಿಡ್ ಅನ್ನು ಕ್ರಿಮಿನಲ್ ಎಂದು ಘೋಷಣೆ ಮಾಡುತ್ತೆ. ಇದರ ಹಿಂದೆ ಇನ್ನೊಂದು ರೀಸನ್ ಇತ್ತು. ಅದೇನಂದ್ರೆ ಬ್ರಿಟಿಷರಿಗೆ ಇವನ ಸಂಪತ್ತಿನ ಮೇಲೆ ಕಣ್ಣಿತ್ತು. ಇವನೊಬ್ಬ ಲೀಗಲ್ ಪೈರೇಟ್ ಆಗಿದ್ದ, ಆದ್ರೂ ಪೈರೇಟೇ ಆಗಿದ್ದ. ದೋಚಿದ ಹಡಗುಗಳಿಂದ ವ್ಯಾಲ್ಯೂಯಬಲ್ ಐಟಮ್ಸ್ ಅನ್ನು ಅವನು ತೆಗೆದು ಇಟ್ಟಿದ್ದ. ಸೊ ಇದಕ್ಕೆ ಅವರ ಕಣ್ಣಿತ್ತು. ಕಿಡ್ಗೆ ಆಲ್ರೆಡಿ ಗೊತ್ತಾಗಿತ್ತು, ಇನ್ನಿವರು ನನ್ನನ್ನು ಬಿಡೋದಿಲ್ಲ, ಇವರು ನನ್ನನ್ನು ಹಿಡಿಯೋ ಮೊದಲು ನಾನು ನನ್ನ ಸಂಪತ್ತನ್ನೆಲ್ಲಾದ್ರೂ ಬಚ್ಚಿಡ್ತೀನಿ ಅಂತ ಅವನು ಪ್ಲಾನು ಮಾಡಿದ್ದ. ಈ ಕ್ಯಾಪ್ಟನ್ ವಿಲಿಯಂ ಕಿಡ್ ಏನಿದ್ದ ಇವನು ನ್ಯಾವಿಗೇಷನ್ ಅಲ್ಲಿ ತುಂಬಾ ಎಕ್ಸ್ಪರ್ಟ್ ಆಗಿದ್ದ. ಇವನ ಕ್ರೂ ಮೆಂಬರ್ ಪ್ರಕಾರ ಇವನು ತುಂಬಾನೇ ರಿಮೋಟ್ ಆಗಿರೋ ಒಂದು ಐಲ್ಯಾಂಡ್ ಅನ್ನು ಹುಡುಕಿ ಅದರಲ್ಲಿ ತನ್ನ ಎಲ್ಲಾ ಸಂಪತ್ತನ್ನು, ಬೆಲೆ ಬಾಳುವ ವಸ್ತುಗಳನ್ನು ನೆಲದಲ್ಲಿ ಹೂತು ಹಾಕಿ ಅವನಿಗೆ ಮಾತ್ರ ಗೊತ್ತಾಗುವಂತಹ ಕೆಲವು ಕ್ಲೂಗಳನ್ನು ಕ್ರಿಯೇಟ್ ಮಾಡಿ ತನ್ನ ಎಲ್ಲಾ ಸಂಪತ್ತನ್ನು ಬಚ್ಚಿಡ್ತಾನೆ. ಈ ಐಲ್ಯಾಂಡ್ ಎಷ್ಟು ರಿಮೋಟ್ ಹಾಗೂ ಎಷ್ಟು ಹಾರ್ಡ್ ಟು ಫೈಂಡ್ ಆಗಿತ್ತು ಅಂದ್ರೆ ಎಷ್ಟೇ ದೊಡ್ಡ ಎಕ್ಸ್ಪರ್ಟ್ ಸೇಲರು ಇದನ್ನು ಹುಡುಕೋದಕ್ಕೆ ಪ್ರಯತ್ನ ಪಟ್ಟರು ಅವರಿಗೆ ಸಿಗದಂತ ಐಲ್ಯಾಂಡ್ ಆಗಿತ್ತು ಇದು. ಈವನ್ ಅವನ ಜೊತೆ ಆ ಐಲ್ಯಾಂಡ್ಗೆ ಹೋದ ಅವನ ಕ್ರೂ ಮೆಂಬರ್ಸಿಗೂ ಆ ಐಲ್ಯಾಂಡ್ ಅನ್ನು ಹುಡುಕ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇದು ಬರೀ ಕ್ಯಾಪ್ಟನ್ ಕಿಡ್ಗೆ ಮಾತ್ರ ಗೊತ್ತಿದ್ದು. ಇವನ ಅರೆಸ್ಟ್ ನಂತರ ಯಾರಿಗೂ ಈ ಐಲ್ಯಾಂಡ್ ಎಲ್ಲಿದೆ ಅಂತ ಗೊತ್ತಾಗ್ಲಿಲ್ಲ. ಹಾಗಾದ್ರೆ ಇವನ ನಿಧಿ ಎಲ್ಲೋಯ್ತು? 1701ರಲ್ಲಿ ಕ್ಯಾಪ್ಟನ್ ಕಿಡ್ಗೆ ಡೆತ್ ಸೆಂಟೆನ್ಸ್ ಆಗುತ್ತೆ. ಈ ಹೊತ್ತಲ್ಲಿ ಜನರು ಅವನ ಹತ್ರ ಕೇಳ್ತಾರೆ, ಸಾಯೋ ಮೊದಲಾದ್ರೂ ನಿನ್ನ ನಿಧಿ ಎಲ್ಲಿದೆ ಅಂತ ಹೇಳು ಅಂತ. ಆಗ ವಿಲಿಯಂ ಕಿಡ್ ಬರೀ ಒಂದು ಮುಗುಳು ನಕ್ಕು ಹೇಳ್ತಾನೆ, ನೀವು ಆ ದ್ವೀಪವನ್ನು ಹುಡುಕಿ ಆ ನಿಧಿ ನಿಮ್ದಾಗುತ್ತೆ ಅಂತ. ಬರೀ ಇಷ್ಟೇ ಹೇಳಿ ಅದರ ರಹಸ್ಯವನ್ನು ಅವನ ಜೊತೆನೆ ಅವನ ಸಮಾಧಿಗೆ ತಗೊಂಡು ಹೋಗ್ತಾನೆ. ಇವನ ಸಾವಿನ ನಂತರ ಹಲವಾರು ಎಕ್ಸ್ಪ್ಲೋರರ್ಸ್, ಟ್ರೆಷರ್ ಹಂಟರ್ಸ್ ಹಾಗೂ ಗವರ್ಮೆಂಟ್ ಈ ಐಲ್ಯಾಂಡ್ ಅನ್ನು ಹುಡುಕುವ ಟ್ರೈ ಮಾಡಿದ್ರು. ಆದ್ರೆ ಯಾರಿಗೂ ಈ ದ್ವೀಪ ಸಿಗ್ಲಿಲ್ಲ ಇವತ್ತಿನವರೆಗೆ. ಕೆಲವರು ಹೇಳ್ತಾರೆ ಸಮುದ್ರದಲ್ಲಿ ವಾಟರ್ ಲೆವೆಲ್ ಹೆಚ್ಚಾಗಿದ್ರಿಂದ ಆಲ್ರೆಡಿ ಕೆಲವು ಐಲ್ಯಾಂಡ್ಸ್ ಯಾವ್ದು ಮೊದಲಿತ್ತು ಮ್ಯಾಪ್ ಅಲ್ಲಿ ಅದೀಗ ಇಲ್ಲ. ಹಾಗೆ ಇವನ್ ಐಲ್ಯಾಂಡ್ ನೀರಿನೊಳಗೇನೆ ಸಬ್ಮರ್ಜ್ ಆಗಿದೆ ಅಂತ ಹೇಳ್ತಾರೆ. ರಿಪೋರ್ಟ್ಸ್ ಪ್ರಕಾರ ಈ ಐಲ್ಯಾಂಡ್ ಏನಿದೆ ಇದು ನಮ್ಮ ಇಂಡಿಯನ್ ಓಷನ್ ಅಲ್ಲಿ ಅಥವಾ ಕೆರಬಿಯನ್ ಅಲ್ಲಿ ಇದೆ ಅಂತ. ನಾನು ಹೇಳೋದೇನಂದ್ರೆ ನಮ್ಮ ಲಕ್ಷದ್ವೀಪ, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್
ಅಥವಾ ನಮ್ಮ ಉಡುಪಿದ್ದು ಸೇಂಟ್ ಮೇರಿಸ್ ಐಲ್ಯಾಂಡ್ ಅಲ್ಲೂ ಇರೋದಕ್ಕೆ ಸಾಧ್ಯ ಇದೆ. ಇದು ಬರೀ ನಂದೊಂದು ಸ್ಪೆಕ್ಯುಲೇಷನ್, ಆದ್ರೂ ಇದು 50-50 ಆಗಿದೆ ಅಂಟಿಲ್ ವಿ ಫೈಂಡ್ ದ ಟ್ರೆಷರ್. ಈ ಭೂಮಿ ಎಷ್ಟು ದೊಡ್ಡದಿದೆ, ಇದರದ್ದೇ ಒಂದು ಕೋಣೆಯಲ್ಲಿ ಇವತ್ತಿನವರೆಗೂ ಅನ್ಇಮ್ಯಾಜಿನೇಬಲ್ ಫಾರ್ಚ್ಯೂನ್ ನಮಗೋಸ್ಕರ ಕಾಯ್ತಾ ಇದೆ. ಇಷ್ಟೊಂದು ಸಂಪತ್ತಿನ ವಾರಸುದಾರ ಯಾರೂ ಆಗ್ಬಹುದು, ಆದ್ರೆ ಪ್ರಶ್ನೆ ಏನಂದ್ರೆ ಅದು ನೀವಾಗಿರ್ಬೋದಾ?